ಪಟ್ಟಣದ ಆರ್ಕೆ ಗೇಟ್ ಬಳಿ ರೈಲ್ವೆ ಇಲಾಖೆಯಿಂದ ಅಂಡರ್ ಪಾಸ್ ನಿರ್ಮಾಣ ಮಾಡುವುದನ್ನು ವಿರೋಧಿಸಿ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ನಡೆಸಿದರು. ಸುಮಾರು ವರ್ಷಗಳ ಹಿಂದೆ ಈ ಮಾರ್ಗದ ಮೂಲಕ ದಶವಾರ, ಮಾಕಳಿ, ಬೇವೂರು ಇನ್ನೂ ಮುಂತಾದ ಊರುಗಳಿಗೆ ತೆರಳಲು ರಸ್ತೆ ಇತ್ತು. ಜೊತೆಗೆ ಮುಸ್ಲಿಂ ಸಮುದಾಯದ ಸ್ಮಶಾನವೂ ಕೂಡ ಇತ್ತು. ಆಗ ಎಲ್ಲಾ ಸಮುದಾಯದ ಜನರು ಈ ರಸ್ತೆ ಮೂಲಕ ಸರಾಗವಾಗಿ ಓಡಾಡುತ್ತಿದ್ದು, ನಂತರ ರೈಲ್ವೆ ಇಲಾಖೆಯಿಂದ ಆ ಊರುಗಳಿಗೆ ಮೇಲ್ಸೇತುವೆ ನಿರ್ಮಾಣ ಮಾಡಿದ ಮೇಲೆ ಈ ಆರ್ಕೆ ಗೇಟ್ ಅನ್ನ ಮುಚ್ಚಲಾಗಿದೆ. ಮುಸ್ಲಿಂ ಸಮುದಾಯದ ಸ್ಮಶಾನಕ್ಕೆ ಮಾತ್ರ ತೆರಳಲು ಆರ್ಕೆ ಗೇಟ್ ಮೂಲಕ ಅಂಡರ್ ಪಾಸ್ ನಿರ್ಮಾಣ ಮಾಡುತ್ತಿದ್ದಾರೆ. ಇದರಿಂದ ಸಾವಿರಾರು ಮನೆಗಳಿಗೆ ತೊಂದರೆ ಉಂಟಾಗುತ್ತದೆ. ಇಲ್ಲಿರುವ ಸಾವಿರಾರು ಮನೆಗಳಿಗೆ ಈ ರಸ್ತೆಯೇ ಸಂಪರ್ಕ ರಸ್ತೆಯಾಗಿರುವುದರಿಂದ ಈ ರಸ್ತೆಯಲ್ಲೇ ಅಂಡರ್ ಪಾಸ್ ನಿರ್ಮಿಸಿದರೆ ನಮ್ಮೆಲ್ಲರಿಗೂ ಪ್ರಮುಖ ರಸ್ತೆಯೇ ಇಲ್ಲದಂತಾಗುತ್ತದೆ. ಆದ್ದರಿಂದ ಇಲ್ಲಿ ಅಂಡರ್ ಪಾಸ್ ನಿರ್ಮಿಸುವುದನ್ನು ನಿಲ್ಲಿಸಿ ಯಥಾಸ್ಥಿತಿ ಕಾಪಾಡುವಂತೆ ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಸದಸ್ಯ ಮಧು, ಪೊಲೀಸ್ ನಾಗಣ್ಣ, ಕೇಬಲ್ ರವಿ, ಚಾಸಿ ವೆಂಕಟೇಗೌಡ, ನಿವೃತ್ತ ಪ್ರಾಂಶುಪಾಲ ರಮೇಶ್, ಶ್ಯಾಮ್ ಸುಂದರ್, ಸಂದೀಪ, ಉಮೇಶ್, ಬಾಬು, ನಾಗೇಶ್, ಟೈಲರ್ ನಾಗೇಶ್ ಇನ್ನೂ ಮುಂತಾದವರು ಹಾಜರಿದ್ದರು. CS ವೆಂಕಟೇಗೌಡ, ಕೋಟೆ ಚನ್ನಪಟ್ಟ. ಇದು ಈಗಾಗಲೇ ಹಿಂದೆ ಗೇಟ್ ಇತ್ತು. ಗೇಟ್ ಇದ್ದಾಗ ಅವ್ರಿಗೂ ಅನುಕೂಲ ಆಯಿತು, ನಮಗೂ ಅನುಕೂಲ ಆಯಿತು. ಈಗ ಇಲ್ಲಿ ಗೇಟ್ ತೆಗೆದ ಮೇಲೆ ಇಲ್ಲಿ ಜನಗಳು ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಹೀಗಾಗಿ ಮುಸ್ಲಿಮರಿಗೆ ಅವರು ಅಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಆ ಹೊಸ ರೋಡಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಆ ಹೊಸ ರೋಡಲ್ಲಿ ಅವ್ರು ಬರ್ಬೋದು. ಅಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ, ಆ ಚಿಟ್ಮಾಳಿ ಬ್ರಿಡ್ಜು. ಅಲ್ಲಿ ಇಳಿದು ಬಂದು ಅವರು ಅವರ ಒಂದು ಶವ ಸಂಸ್ಕಾರ ಮಾಡಲಿಕ್ಕೆ ಅನುಕೂಲ ಆಗಿದೆ. ಇದು ಅನಾನುಕೂಲ ಅಂತೇಳಿ ನಮಗೆ ಕಂಡುಬರ್ತಾ ಇದೆ. ಆದ್ದರಿಂದ ದಯವಿಟ್ಟು ಇಲ್ಲಿ ಅದನ್ನು ಮಾಡಲಿಕ್ಕೆ ಅವಕಾಶ ಕೊಡದೆ, ಈಗ ಅಂಡರ್ ಪಾಸ್ಗೆ ಅವಕಾಶ ಕೊಡದೇ ಅಲ್ಲಿ ವ್ಯವಸ್ಥೆ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಗೇಟ್ ಇತ್ತು, ಅವಾಗ ತಗೊಂಡೋಗ್ತಿದ್ರು. ಇವಾಗ ನಾವು ಅಷ್ಟೇ, ನಾವು ಇಲ್ಲೇ ತಗೊಂಡೋಗ್ತಿದ್ದೋ. ಇವಾಗ ಗೇಟ್ ಅದು ಬಂದಾದ್ಮೇಲೆ ನಾವು ಹಂಗೆ ಹೋಯ್ತಾ ಇದೀವಲ್ಲ. ಇವಾಗ ಅವರು ಹಂಗೆ ಬರ್ಬೋದಲ್ಲ, ನಾವು ಬಂದಂಗೆ ಅವರು ಬರ್ಬೋದು. ಇವಾಗ ನಾವು ಈ ಕಡೆ ತಗೊಂಡು ಹೋಗ್ತಿದ್ದೋ. ಮುಂಚೆ ಹೆಣಗಳ ಅಥವಾ ನಮ್ಮ ಪೂರ್ವಿಕರು ಸತ್ತೋದಾಗ ನಾವು ಇಲ್ಲೇ ಹೋಗ್ತಿದ್ದೋ. ಈ ಗೇಟ್ ಬಂದಾದ್ಮೇಲೆ ನಾವೇನು ಮಾಡ್ತಾ ಇದೀವಿ, ಆ ಕಡೆಯಿಂದ ರೋಡ್ ಹಾಕ್ಕೊಂಡು ಲಾಯರ್ ಬೀದಿ ಕಡೆಯಿಂದ ಆ ಕಡೆಯಿಂದ ಬರ್ತಾ ಇದೀವಿ. ಇವಾಗ ಅವರು ಅದೇ ಥರ ಉಪಯೋಗಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಅವ್ರಿಗೂ ನಮಗೂ ತೊಂದರೆ ಇಲ್ಲ, ಅವ್ರಿಗೂ ತೊಂದರೆ ಇಲ್ಲ. ಇದರಿಂದ ಇವಾಗ ಅವ್ರಿಗೆ ಅನುಕೂಲತೆ ಆಗಿ ನಮಗೆ ತೊಂದರೆ ಆಗ್ತದೆ ನೋಡಿ. ಎಲ್ಲ ಹೆಣ್ಮಕ್ಳುಗಳು ಇಲ್ಲಿ ಸ್ಥಳೀಕರೆಲ್ಲ ಇರೋರೆಲ್ಲ ಕೂಲಿ ಕಂಬಳದವ್ರೆ. ಅವ್ರಿಗಿಂತ ಸ್ಟ್ರೆಂತ್ ಜಾಸ್ತಿ ಇದೆ ಇಲ್ಲಿ. ಒಂದು ಜನಾಂಗದಲ್ಲಿ ಒಂದು 300, 400, ಒಂದು 200 ಜನ ಇರ್ಬೋದು. ಅವರು ಇಲ್ಲಿ ಸಾವಿರಾರು ಜನ ಇದ್ದೀವಿ. 5-6 ವಾರ್ಡ್ ಇದೆ, 18 ಇದೆ, 12 ಇದೆ, 16 ಇದೆ. ಅವ್ರಿಗೆ ಶವ ಸಂಸ್ಕಾರ ಅನ್ನೋದು ಬಿಟ್ಟರೆ ಏನಿಲ್ಲ. ಇಲ್ಲಿ ನಾಗರಿಕರಿಗೆ ಭಾರಿ ತೊಂದರೆ ಆಯ್ತದೆ. ಯಾಕಂದರೆ ಇದು ರಸ್ತೆ, ನಮ್ಗೆಲ್ರಿಗೂ ರಸ್ತೆ ಬೇಕಾಗಿರೋದು. ಅವ್ರಿಗೆ ಬೇಕಾಗಿರೋದು ಒಂದೇ ಏನಪ್ಪ ಅಂದ್ರೆ ಅವ್ರು ಶವ ಸಂಸ್ಕಾರಕ್ಕೆ ಮಾತ್ರ ತೊಂದರೆ ಆಗ್ತದೆ ಅನ್ನೋದನ್ನು ಬಿಟ್ಟರೆ ಬಳಸ್ಕೊಂಡು ಅವ್ರಿಗೆ ಅನುಕೂಲ ಆಯ್ತದೆ. ಇಲ್ಲಿ ನಾಗರಿಕರಿಗೆ ಇಲ್ಲೆಲ್ಲ 500,000 ಕುಟುಂಬಗಳು ಇದೆ, ಅವ್ರಿಗೆಲ್ಲ ಬರೀ ತೊಂದರೆ, ರಸ್ತೆನೇ ಸಿಗಲ್ಲ ಅವಾಗ ನೋಡಿ. ಇವಾಗ ನಾವು ಹೋಯ್ತಾ ಇಲ್ವೇ ಆ ಕಡೆಯಿಂದ, ಇವಾಗ ಅವರು ಆ ಕಡೆಯಿಂದ ಉಪಯೋಗಿಸ್ಬೋದಲ್ಲ. ಅನುಕೂಲ ಇನ್ನೂ ಮತ್ತೆ ಭಾಳ ಅನುಕೂಲ. ಅದು 18 ಅಡಿ ದೊಡ್ಡ ರೋಡ್, ಅದು ಯಾರಿಗೂ ಏನು ತೊಂದರೆ ಆಗಲ್ಲ. ಅದು ಇದರಲ್ಲಿ ನೋಡಿ, ಇಲ್ಲಿ ನಿವಾಸಿಗಳಿಗೆ, ಇಲ್ಲಿ ಸ್ಥಳೀಕರಿಗೆ ಎಲ್ಲರಿಗೂ ತೊಂದರೆ ಆಯ್ತದೆ. ಸರ್, ನನ್ನ ಹೆಸರು ಮುರುಗೇಶು, ನಾವು ತಮಿಳ್ ಕಾಲೋನಿ ಸೇರಿದವರು. ನಮಗೆ ಆ ಕಡೆ ರಸ್ತೆ ಬಂದ್ ಮಾಡಿದ್ದಾರೆ, ಈ ಕಡೆ ರಸ್ತೆ ಅಂಡರ್ ಪಾಸ್ ಮಾಡ್ತಾವ್ರೆ. ನಮಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ನಾವು ಸತ್ರೆ ತಗೊಳ್ಳೋ ಹೆಣ ತಗೊಳೋಕ್ಕೂ ದಾರಿ ಇಲ್ಲ. ನಾವು ಸೆಂಟ್ರ್ ರೋಡಲ್ಲಿ ಹೋಗಿಲ್ಲ. ಪುರಾತನ ಕಾಲದಿಂದ ನಾವು ಇದೇ ರೋಡಲ್ಲಿ ಹೋದವರು, ಇದೇ ರೋಡಲ್ಲಿ ಬಂದವರು. ಈಗ ಅಂಡರ್ ಪಾಸ್ ಮಾಡಿಬಿಟ್ಟು ನಮಗೆ ದಾರಿ ಇಲ್ಲದೆ ಅವರು ವ್ಯವಸ್ಥೆ ಮಾಡ್ತಾವ್ರೆ. ನಮ್ಮ ಆ ಕಡೆ ಮುಸ್ಲಿಮ್ಸ್ ಅವರಿಗೆ ಆ ಕಡೆ ಏರಿಯಾದಲ್ಲಿ, ಆ ಕಡೆ ಕೆರೆ ಪಕ್ಕದಲ್ಲಿ ಅವ್ರಿಗೆ ದಾರಿ ಇದೆ. ಅಂಥದ್ರಲ್ಲೂ ಇಲ್ಲೇ ಕೇಳ್ತಾವ್ರೆ. ಇಲ್ಲಿ ಕೇಳಿ ನಮಗೆ ಈ ಕಡೆ ದಾರಿ ಇಲ್ಲದೆ ಮಾಡಿಬಿಟ್ರೆ ನಾವು ಯಾವ ಕಡೆಯಿಂದ ಹೋಗೋದು ಸ್ವಾಮಿ? ನನ್ನ ಹೆಸರು ನಾಗೇಶ್ ಅಂತ, ನಾನು ಇಲ್ಲಿನ ನಿವಾಸಿ. ನೋಡಿ, ಆ ಕಡೆ ಆರ್ಕೆ ಇದು ಬ್ರಿಡ್ಜ್ ಆಗಿದೆ. ಇಲ್ಲಿ ಜನಾಂಗಕ್ಕೆ ಇಲ್ಲಿ ಒಂದು 5-6 ಕೇರಿ ನಮ್ಮ ಬಡವರು, ಕೂಲಿ ಕಂಬಳ ಮಾಡೋರು, ಎಲ್ಲ ಕೆಲಸಕ್ಕೆ ಹೋಗೋರು ಎಲ್ಲ ಇದ್ದಾರೆ. ಇವರು ದಿನನಿತ್ಯ ಹೊರಗಡೆ ಹೋಗಿ ಹೊರಗಡೆಯಿಂದ ಬರಬೇಕು. ಆ ರೋಡು ಬಂದಾಗಿದೆ. ಈ ರೋಡು ಅಂಡರ್ ಪಾಸ್ಗೆ ಏನಾರು ಮಾಡಿದ್ರೆ ಅವ್ರಿಗೆ ಇನ್ನೂ ಅನಾನುಕೂಲ ಆಯ್ತದೆ. ಅನುಕೂಲ ಆಗಲ್ಲ, ಅನಾನುಕೂಲನೇ ಆಗೋದು. ಇಲ್ಲಿ ಜನಾಂಗಕ್ಕೆ ಓಡಾಡಿಕೆ ಈ ಚಿಕ್ಕ ಒಂದು 8 ಅಡಿ 10 ಅಡಿ ರಸ್ತೆಗಳು ಎರಡೇ ಇರೋದು. ಇಷ್ಟು ಜನ ಓಡಾಡಬೇಕಾದ್ರೆ ಒಂದು ಜನಾಂಗಕ್ಕೆ ಅನುಕೂಲತೆ ಮಾಡಿಕೊಟ್ಟು ಇನ್ನೊಂದು ಜನಾಂಗಕ್ಕೆ ತೊಂದರೆ ಆಗುವಂಥ ಸ್ಟೇಜನ್ನು ಯಾರೂ ಮಾಡಬಾರ್ದು. ಸಮಾಜದಲ್ಲಿ ಅವರು ಬದುಕಬೇಕು, ನಾವು ಬದುಕಬೇಕು. ಹಂಗೆ ನಮ್ಮ ಮಸಾಣಕ್ಕೆ ಹೆಂಗೆ ಹಿಂದೂ ಮಸಾಣಕ್ಕೆ ಹೋಗೋಕ್ಕೆ ಆ ಕಡೆ ಜಾಗ ಇದೆ, ಇವರು ಮುಸ್ಲಿಂ ಮಸಾಣಕ್ಕೆ ಹೋಗೋಕ್ಕೂ ಇವ್ರಿಗೂ 18 ಅಡಿ ಜಾಗ ಇದೆ.
ಅದೇ ರೋಡ್ ಇದೆ, ಹಳೆ ರೋಡು. ಅವ್ರಿಗೆ ಆ ರೋಡ್ ಕ್ಲಿಯರ್ ಮಾಡಿಕೊಟ್ರೆ ಅವರು ಆ ಥರ ಆ ಕಡೆಯಿಂದ ಬಂದು ಅವರು ಶವ ಸಂಸ್ಕಾರ ಮಾಡ್ಬೋದು. ನಮ್ಮವ್ರೂ ಆ ಕಡೆಯಿಂದ ನಾವು ಹೋಗಿ ಆ ಕಡೆಯಿಂದನೂ ಮಾಡ್ಬೋದು. ಇದು ಒಂದು ಜನಕ್ಕೆ ಅನುಕೂಲತೆ ಆಗಿ ಇನ್ನೊಂದು ಜನಕ್ಕೆ ಅನಾನುಕೂಲ ಆಗುವಂಥ ಕೆಲಸ ಇದು. ಇದನ್ನು ದಯವಿಟ್ಟು MP ಅವರೇ ಆಗಲಿ MLA ಅವರೇ ಆಗಲಿ ಯಾರು ಇದನ್ನು ಗಮನಕ್ಕೆ ತಗೊಳ್ಳದೆ ಎಲ್ಲ ಜನಕ್ಕೂ ಒಳ್ಳೆಯದಾಗುವಂಥ ಒಂದು ನಿರ್ಣಯ ತಗೊಳ್ಳಿ ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ.